ನಮಸ್ತೆ, ಪವಿಪಲ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೇನೆ. ಈಗ ರಾತ್ರಿ ಸುಮಾರು ಒಂದು 11, 10:30, 10:15 ಆಗಿರ್ಬೋದು. ಈ ವಿಡಿಯೋ ಬರುವಾಗ ರಾತ್ರಿ 11:30 ಎಲ್ಲ ದಾಟಿರ್ಬೋದು. ಅಪ್ಲೋಡ್ ಎಲ್ಲ ಆಗುವಾಗ ಎಡಿಟ್ ಅಂತೂ ನಾನು ಏನು ಮಾಡಲಿಕ್ಕೆ ಹೋಗೋದಿಲ್ಲ, ಡೈಲಿ ಹಂಗೆ ಡೈರೆಕ್ಟ್ ಹಾಕಿಬಿಡ್ತೇನೆ. ಇವತ್ತು ಬೆಳಿಗ್ಗೆಯಿಂದ ನ್ಯೂಸ್ ಚಾನಲಲ್ಲೆಲ್ಲ ನೀವು ಕೂಡ ನೋಡಿರ್ಬೋದು, ನಮ್ಮ ದಿಲೀಪ್ ರಾಜ್ ಅಂತ ಒಳ್ಳೆ ಕಲಾವಿದನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಅವರಿಗೆ ಸಡನ್ನಾಗಿ ಹುಷಾರಾಗಿ ನಿನ್ನೆಯಿಂದ ಅಷ್ಟು ಆ್ಯಕ್ಟಿವ್ ಇದ್ದವರು ಇವತ್ತು ಇಲ್ಲ ಅಂದರೆ ಅವರ ಮನೆಯವರಿಗೆ ಹೇಗಾಗಿರಬೇಡ. ನಾವು ಅವರನ್ನು ನಿಜವಾಗಿಯೂ ನೋಡಿಲ್ಲ, ಖಾಲಿ ಸಿನಿಮಾದಲ್ಲಿ ಮಾತ್ರ ತುಂಬ ವರ್ಷದಿಂದ ನೋಡ್ತಾ ಬರ್ತೇವೆ. ನಮಗೆ ಇಷ್ಟೊಂದು ಶಾಕ್ ಆಗಿರಬೇಕಾದ್ರೆ ಅವರಿಗೆ ಆ ದುಃಖ ಭರಿಸುವ ಶಕ್ತಿಯನ್ನು ಆ ಪರಮಾತ್ಮ ಕೊಡಬೇಕು ಅಷ್ಟೇ. ಅವರಿಗೆ ಯಾವುದೇ ಒಂದು ಹ್ಯಾಬಿಟ್ ಇರಲಿಲ್ಲ ಅಂತೆ. ನಾನೀಗ ನೋಡಿದ ಪ್ರಕಾರ, ನ್ಯೂಸ್ ಕೇಳಿದ ಪ್ರಕಾರ ಯಾವುದೇ ಒಂದು ರೀತಿಯ ಹ್ಯಾಬಿಟ್ ಇರಲಿಲ್ಲ. ತುಂಬಾ ವರ್ಕೌಟ್ ಎಲ್ಲ ಮಾಡಿ ಬಾಡಿಯೆಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ರು. ಇಂಥವರಿಗೆ ಇಂಥ ಸ್ಥಿತಿ ಆದರೆ ಇನ್ನು ನನ್ನಂಥವ್ರಿಗೆ, ನನಗೆ ನಿಮ್ಮದು ಗೊತ್ತಿಲ್ಲ, ಯಾರೆಲ್ಲ ಎಷ್ಟು ಡಯಟ್ ಮಾಡ್ತೀರಾ, ವರ್ಕೌಟ್ ಮಾಡ್ತೀರಾ ಗೊತ್ತಿಲ್ಲ. ನಾವಂತೂ ಅಂಥದ್ದು ಯಾವುದು ಮಾಡ್ತಾ ಇಲ್ಲ. ಅಂದರೆ ನಾವಿನ್ನು ಹೇಗೆ ಅಂತ ಗೊತ್ತಿಲ್ಲ. ಇಷ್ಟು ಚಿಕ್ಕ ಏಜಿಗೆ ಅವರನ್ನು ನಾವು ಕಳ್ಕೊಂಡು ಬಿಟ್ವಿ. ನಿಜ ಹೇಳಬೇಕಂದ್ರೆ ಅವರು ತುಂಬಾ ಚೆನ್ನಾಗಿ ಒಂದು ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದರು. ಅವರಿಗೊಂದು ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ ನಮ್ಮ ಚಿತ್ರರಂಗದಲ್ಲಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಯಾವ ಹೀರೋಗೂ ಕಮ್ಮಿ ಇರಲಿಲ್ಲ ಅವರು. ಕೆಲವು ಸೀರಿಯಲ್ಗಳಲ್ಲಿ ಹೀರೋ ಆಗಿ ನಟಿಸಿದರು. ಆ ಟೈಮಿನ ಎಲ್ಲರ ಕ್ರಶ್ ಕೂಡ ಅವರು ಆಗಿದ್ದರು. ನಾವು ಆ ಟೈಮ್ನಿಂದ ಅವರು ನೋಡ್ತಾ ಬರ್ತೀವಿ, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾನು ಎಷ್ಟೋ ಸಲ ಎನಿಸುತ್ತಿದ್ದೆ. ಹಾಗೆ ಮನುಷ್ಯನ ಜೀವಕ್ಕೆ ಬೆಲೆಯೇ ಇಲ್ಲ ರೀ, ನೀರಿನ ಮೇಲಿನ ಗುಳ್ಳೆ ಥರ. ಇವತ್ತು ನಾನು ನಿಮ್ಮ ಜೊತೆ ಇಷ್ಟು ಮಾತಾಡ್ತಿದ್ದೇನೆಂದರೆ ನಾಳೆ ಇರ್ತೇನೆ ಇಲ್ವೋ ಅದು ಗೊತ್ತಿಲ್ಲ. ಅದೇ ರಾತ್ರಿ ಇದೇ ಎಲ್ಲ ತಲೆಗೆ ಹೋಯಿತು. ತುಂಬ ಕೆಲಸದ ಒತ್ತಡದಲ್ಲಿ ನನಗೆ ಒಂದು ವಿಡಿಯೋ ಮಾಡಲಿಕ್ಕೂ ಟೈಮ್ ಸಿಗ್ತಾ ಇಲ್ಲ. ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಎಷ್ಟು ಜನ ಕೇಳ್ತಾ ಇದ್ದೀರಾ, ಲೈವಿಗೆ ಬರ್ತಾ ಇಲ್ಲ, ನಮ್ಮನ್ನು ಮರೆತು ಬಿಟ್ಟಿದ್ದೀರ ಅಂತ. ಖಂಡಿತವಾಗಿಯೂ ಯಾರನ್ನು ಮರೆಯುವ ಮಾತೇ ಇಲ್ಲ. ರವಿ ಅವರೇ, ನೀವು ಸಹ ಯಾವಾಗಲೂ ನಿಮ್ಮ ಕಮೆಂಟಲ್ಲಿ ಇರ್ತದೆ, ಎಂತ ಮಾಡೋದು ಹೇಳಿ. ನನಗೆ ಒಂದೊಂದು ಸಲ ಅನ್ನಿಸ್ತಾ ಇರ್ತದೆ, ನಾವು ಈ ಕೆಲಸಕ್ಕೆ ಇಷ್ಟೆಲ್ಲ ಕಷ್ಟಪಡ್ತೇವೆ. ನಾವೊಂದು ಯೂಟ್ಯೂಬಲ್ಲೇ ಏನಾದರೂ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗಿದ್ದರೆ ನನಗೆ ಇಷ್ಟೆಲ್ಲ ಹೊರಗಡೆ ಹೋಗಿ ಇಷ್ಟು ಕಷ್ಟಪಡುವಂಥ ಅವಶ್ಯಕತೆ. ಇದೆಲ್ಲ ನೋಡುವಾಗ ಉಂಟಲ್ಲ, ಇಷ್ಟು ಹತ್ತಿರದಲ್ಲಿ ಸಾವಿದೆಯಾ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಇದೆಲ್ಲ ನೋಡಿ, ಮುಂಚೆ ಎಲ್ಲ ವಯಸ್ಸಾದವರು, ಸ್ವಲ್ಪ ಅನಾರೋಗ್ಯಕ್ಕೆ ಒಳಗಾದವರೆಲ್ಲ ಸತ್ತರೆ ಅವ್ರಿಗೆ ಹುಷಾರಿರಲಿಲ್ಲ. ಇಲ್ಲಾಂದರೆ ಅವ್ರಿಗೆ ಏಜ್ ಆಗಿತ್ತು, ಹಾಗೆ ಆದರೆ ತಿಳ್ಕೊಬೋದು. ಆದರೆ ಸಡನ್ನಾಗಿ ಹೀಗೆ ನಮ್ಮ ಹತ್ತಿರದಲ್ಲಿ ಯಾರಾದರೂ ಹೋದರೆ ಉಂಟಲ್ಲ, ಅದನ್ನು ಅರಗಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಇನ್ನು ಅವರ ಮನೆಯವರ ಪಾಡಂತ ಹೇಳೋದೇ ಬೇಡ. ನಿನ್ನೆ ತನಕ ಆರಾಮವಾಗಿ ಉಂಡು ತಿಂದು ಎಲ್ಲರ ಜೊತೆ ಮಿಂಗಲಾಗಿದ್ದವರು ಇವತ್ತು ಇಲ್ಲ ಅಂದರೆ ಎಂತ ಹೇಳುವುದಲ್ವಾ. ಇದು ಶ್ರೀಮಂತ ಅಂತ ಬಡವರು ಯಾರಂತ ಇಲ್ಲ. ಈಗ ಹೇಳೋದು ನಾವು ಅಷ್ಟೇ. ಇವತ್ತು ತುಂಬ ಕಷ್ಟಪಡ್ತಿದ್ದೇವೆ. ಅದು ಲಾನ್ ಉಂಟು, ಇದಕ್ಕೆ ಸಾಲಕ್ಕೆ ಬೇಕು, ಮನೆ ರೆಂಟಿಗೆ ಕಟ್ಟಬೇಕು ಅಂತ ಒಂದು ಟೈಮಲ್ಲದೆ ಟೈಮಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೇವೆ, ತುಂಬ ಕಷ್ಟಪಡ್ತಿದ್ದೇವೆ. ಆದರೆ ಸತ್ತರೆ ಏನಿಲ್ಲ ಅಲ್ವಾ. ಇದೆಲ್ಲ ಎನಿಸುವಾಗ ಮನುಷ್ಯನ ಜೀವನವೇ ಒಂದು ನಶ್ವರ ಅಲ್ವಾ. ಸುಮ್ಮನೆ ಇರುವಾಗ ಜಗಳ, ಕೋಪ, ನ್ಯಾಯ, ಸತ್ತಾಗ ಏನಿಲ್ಲ ನೋಡಿ. ಈಗ ಅವರು ಇಷ್ಟೆಲ್ಲ ಬ್ಯುಸಿ ಇದ್ದರು, ಇಷ್ಟೆಲ್ಲ ಸೀರಿಯಲ್ ಮಾಡ್ತಾಯಿದ್ರು, ಎಷ್ಟು ಕನಸಿತ್ತು ಏನೋ ಅವರಿಗೆ, ಎಷ್ಟು ಚಿಕ್ಕ ವಯಸ್ಸಿಗೆ. ಈ ವಿಡಿಯೋದಲ್ಲಿ ನಾನು ನಿಮಗೆಲ್ರಿಗೂ ಹೇಳೋದು ಇಷ್ಟೇ, ನನಗೂ ಸೇರಿಸಿ. ನಾನು ಕೂಡ ಅಷ್ಟೇ ತುಂಬಾ ಒತ್ತಡ 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 ಇದರಲ್ಲೇ ಜೀವನ ಕಳೆದು ಹೋಗ್ತಾ ಇದೆ. ಆದರೂ ಕೂಡ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ, ಒಳ್ಳೊಳ್ಳೆ ಫುಡ್ಡನ್ನು ಆದಷ್ಟು ಇದ್ದದ್ರಲ್ಲಿ ತಗೋತಾ ಇರಿ, ಚೆನ್ನಾಗಿ ನೀರು ಕುಡಿಯಿರಿ. ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದರೆ ಸ್ವಲ್ಪ ಆದರೂ ಇದರಿಂದ ನಾವು ಮುಂದೂಡ್ತಾ ಬರ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.